ಹಲೋ, ಗುಡ್ ಮಾರ್ನಿಂಗ್. ನಾವಿವತ್ತು ಮಡಂತೇರಿನಿಂದ ನಮ್ಮ ಫ್ರೆಂಡ್ಸ್ ಜೊತೆ ಮೀನು ಹಿಡಿಯುವಂಥ ಒಂದು ಕಾರ್ಯಕ್ರಮಕ್ಕೆ ಫ್ರೆಂಡ್ಸ್ ಎಲ್ಲ ಜಾಲಿಯಾಗಿ ಮೀನು ಹಿಡಿಯುವಂಥ ಇವತ್ತು ರಜಾ ದಿನ ಇತ್ತು. ಹಾಗಾಗಿ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಟ್ವಿ. ನಮ್ಮ ಬಾಸ್ ಇದ್ದಾರೆ, ಅವರ ಇನೋವಾ ಕಾರಿನಲ್ಲಿ ನಮ್ಮ ಬೆರ್ಕಳದ ಕೆಲವೊಂದು 10 ಜನ ಫ್ರೆಂಡ್ಸ್ ಒಟ್ಟಿಗೆ ಸೇರಿ ಒಂದು ಜಾಲಿಯಾಗಿ ರೈಡ್ ಮಾಡ್ತಾ ಹೋದ್ವಿ. ಹಾಗೆ ಮಾತಾಡ್ತಾ ಕೆಲವು ತಮಾಷೆಗಳನ್ನು ಆಡ್ತಾ ಎಂಜಾಯ್ ಮಾಡಿಕೊಂಡು ಮೊಬೈಲ್ನಲ್ಲಿ ಕಾರ್ನಲ್ಲಿ ಸಾಂಗ್ ಎಲ್ಲ ಕೇಳ್ತಾ ಒಂದು ದೇವರ ಕೃಪೆಯನ್ನು ಕೆಲವು ಪ್ರೀತಿಯನ್ನು ನೆನೆಸಿಕೊಂಡು ನಾವು ಮಾತಾಡ್ತಾ ಹೋಗ್ತಾ ಇದ್ವಿ. ಹಾಗೆ ನನ್ನ ಕೈಯಿಂದ ಮೊಬೈಲ್ ನಿತಿನ್ ಬ್ರದರ್ ತೆಗೆದುಕೊಂಡು ಕೆಲವು ಸಲ ಹೋಗುವಾಗ ಕೆಲವು ನೇಚರ್, ಆಮೇಲೆ ಸ್ವಲ್ಪ ಮುಂದೆ ಹೋಗ್ತಾ ನಾರಾವಿ ಸಿಟಿಗೆ ಬಂದ್ವಿ. ಅಲ್ಲಿ ಏನು ಮಾಡುವುದಂದರೆ ಅಲ್ಲಿ ಹೋಗಿ ಮಧ್ಯಾಹ್ನಕ್ಕೆ ಊಟ ಆಗಬೇಕಲ್ಲ, ಹಾಗೆ ಗೀ ರೈಸ್ ಮಾಡುವಂಥ ಪ್ಲ್ಯಾನ್ ಬಂತು. ಅದೇ ರೀತಿ ಚಿಕನ್ ಕೂಡ ಕೊಂಡೋದ್ವಿ. ನಾವೆಲ್ಲ ಸೇರಿ ಶೇರ್ ಮಾಡಿಕೊಂಡೆಲ್ಲ ಮಾಡುವ ಅಂತ ಅನ್ನಿಸ್ತು. ಆಮೇಲೆ ಅನಿಲ್ ಬ್ರದರ್ ಅಂತ ಒಬ್ಬರು ನಮ್ಮ ಪರಿಚಯದಸ್ಥರಿದ್ದಾರೆ, ಅವರ ಮನೆಗೆ ಹೋದ ತಕ್ಷಣ ನಮಗೆ ಕಂಡು ಬಂದ ಚೆರಿ ಮರದ ಕಾಯಿ ಉಂಟಲ್ಲ, ಅದರ ಮರ. ಎಲ್ಲರೂ ಎಂಜಾಯ್ ಮಾಡಿಕೊಂಡು ಸಿಹಿಯನ್ನು ಸವಿತಾ ತುಂಬ ತಿಂದ್ವಿ. ಆಯಿತಾ, ತುಂಬ ಖುಷಿಯಾಯಿತು ನಮಗೆ ಇದನ್ನೆಲ್ಲ ನೋಡುವಾಗ. ಎಷ್ಟಾಗುತ್ತೋ ಅಷ್ಟು ತುಂಬ ತಿಂದ್ವಿ, ಗೊತ್ತಾಯ್ತಾ ನಾವು. ಆಮೇಲೆ ನೋಡಿ, ಇಲ್ಲಿ ಮಾತುಕತೆ ಆಗ್ತಾ ಉಂಟು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಜೊನಾಥನ್. ನೋಡಿ, ಈ ಕಡೆ ನಮ್ಮ ರೂಬೇನ್ ಬ್ರದರ್ ಕೂಡ ಬಂದರು. ನೋಡಿ, ಬಾಯಿಗೆ ಹಾಕೋ ಸೀನ್ ನೋಡಿ. ಇಬ್ಬರು ನಮ್ಮ ಬಾಸ್ ಇದ್ದಾರೆ, ನಮ್ಮ ಕೆಲಸದ ದನಿ ಸಂಪತ್ ಅಂತ. ನೋಡಿ, ಇದು ಮದುಮಗನನ್ನು ರೆಡಿ ಮಾಡಿದಾಗೆ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಫೋಸ್ ಕೊಡ್ತಾ ಇದ್ದಾರೆ. ಹಾಗೆ ಮನೆಗೆ ಬಂದಾಗ ಅನಿಲ್ ಬ್ರದರ ಮಗಲು ಸಿಕ್ಕಿದ್ದು, ಚಿಕ್ಕ ಮಗು. ಅದನ್ನು ಶಾರುಣ್ ಇಟ್ಕೊಂಡಿದ್ದೆ ನೋಡಿ. ಇದು ಮಗು ಜೊತೆ ಮಗುನ ಥರನೇ ಇವನು ಸಂಪತ್ ಆಟ ಆಡ್ತಾ ಇದೆ ನೋಡಿ ನಮ್ಮ ಬಾಸ್. ಹಾಗೆ ಮನೆಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡುವಂಥ ಕಾರ್ಯಕ್ರಮ, ಚಿಕನ್ ರೆಡಿ ಮಾಡಲಿಕ್ಕೆ ಅದೇ ರೀತಿ ಕಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದೀನಿ. ಇದು ನೋಡಿ, ನಮ್ಮ ಕುಕ್ ಸ್ಪೆಷಲ್ ಶೆಫ್ ನಾವು ಕರೆಸಿದ್ವಿ, ರೂಬೇನ್. ಇಲ್ಲಿ ನೋಡಿ, ಸಂದೀಪ್ ಸಹಾಯಕರಾಗಿ. ಅದೇ ರೀತಿ ಮೈನ್ ಕುಕ್ ನಮ್ಮ ಸಭಾಧ್ಯಕ್ಷರು. ಒಳ್ಳೆ ಅಡುಗೆ, ಇವರು ಟೇಸ್ಟ್ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸುವಂಥ ರುಚಿಯಲ್ಲಿ ಬಡಿಸುವಂಥ ನಮ್ಮೊಬ್ಬರು ಸಭಾಧ್ಯಕ್ಷರು. ಕ್ಯಾಟ್ರಿಂಗ್ ಬೇಕಾದಲ್ಲಿ ವಿಚಾರಿಸಿ, ಅತ್ಯುತ್ತಮವಾದ ಸವಿರುಚಿ ನಿಮಗೆ ಅವರು ಕೊಡಲಿಕ್ಕೆ ಯಾವಾಗಲೂ ನಿಮಗೆ ಸಿದ್ಧರಾಗಿದ್ದು. ನೋಡಿ, ಇವರೇ ನಗುಮುಖದ ಸುಂದರ ಅಂಗ ನೋಡಿ. ಹಾಗೆ ಕಟ್ಟಿಂಗ್ ಮಾಡ್ತಾ ಕೆಲವು ಫನ್ನಿಯಾಗಿ ನಾವು ಕೆಲವು ಮಾತಾಡಿಕೊಂಡು ನಮಗೆ ಆತ್ಮಿಕ ತಮಾಷೆಗಳನ್ನೆಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ನೋಡಿ, ಕಟ್ಟಿಂಗ್ ಮಾಡೋ ಸ್ಟೈಲ್ ನೋಡಿ. ಇವರು ಜಿಮ್ಮಿಗೆಲ್ಲ ಹೋಗಿ ಬೈಸೆಪ್ಸ್ ಎಲ್ಲ ತೋರಿಸುತ್ತಾ ಉತ್ತಮವಾಗಿ ಸ್ಕಿಲ್ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಇದು ನಮ್ಮ ಉಮೇಶ್ ದೇವಪುತ್ರ. ಈಗ ಗೀ ರೈಸ್ ಮಾಡೋ ಕಾರ್ಯಕ್ರಮ ನೋಡಿ. ಇವರು ಗೀ ರೈಸ್ ಅಂತ ತೆಗೆದುಕೊಂಡು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ತೊಳೆದು ಶುಚಿಯಾಗಿ ಬೇಯಲಿಕ್ಕೆ ಇಡ್ತಾರೆ. ಅದರಲ್ಲಿ ಕಟ್ಟಿಂಗ್ ಕೂಡ ಆಗ್ತಾ ಇದೆ ನೋಡಿ. ಅದೇ ರೀತಿ ನಾನೇನು ಮಾಡಿದೆ, ನಮ್ಮ ಓನರ್ ಜೊತೆ ಅನಿಲ್ ಬ್ರದರ್ ಜೊತೆ ಚೆರಿಕಾಯಿ ಕೊಯ್ಯುವಂತ ಹೋಗ್ಬೇಕಾದ್ರೆ ನಿತಿನ್ ಬ್ರದರ್ ತುಂಬ ಫೋಟೋಶೂಟ್ ಮಾಡೋದ್ರಲ್ಲಿ ಇಷ್ಟ. ಮೇಲೆ ಹೋಗಿ ನಮ್ಮದೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ರು ನೋಡಿ. ಸುಂದರವಾದ ಸೀನರಿ ಎಲ್ಲ ಕಾಣಲಿಕ್ಕೆ ಬಂತು. ಕದ್ದು ಮುಚ್ಚಿ ಎಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ. ಇವರು ನೋಡಿ ಮಾಡಿದಂಥ ರೀಲ್ಸ್ ನೋಡಿ ನಗಾಡ್ತಾ ಇದ್ದಾರೆ. ರೂಪಸ್ ಬ್ರದರ್, ಇಲ್ಲಿ ಸಂದೀಪ್ ಬ್ರದರ್ ಏನೋ ಕ್ಯಾಪ್ಚರ್ ಮಾಡ್ತಾ ಇರೋ ಹಾಗಿದೆ, ಏನೋ ನೆನೆಸ್ಕೊಂಡು ನಗ್ತಾ ಇದ್ದಾರೆ ನೋಡಿ. ಏನು ತಿಂತಾರೆ ಗೊತ್ತಿಲ್ಲ, ಡುಮ್ಮನ್ ಥರ ಆಗಿದೆ. ನಾವು ತಿನ್ಬೇಕು ಅನ್ಕೊಂಡ್ರು ಕೂಡ ನಾವು ದಪ್ಪ ಆಗ್ತಾ ಇಲ್ಲ ನೋಡಿ. ಏನೋ ಒಂದು ಚರ್ಚೆ ಮಾಡ್ತಿದ್ದಾರೆ. ಮೀನು ಹಿಡಿಯೋ ಪ್ಲ್ಯಾನ್ ಇದೆ. ಈಗ ಅಲ್ಲಿ ಹೊಳೆ ಹತ್ರ ಹೋಗಬೇಕು ಮೀನು ಹಿಡಿಲಿಕ್ಕೆ. ನೋಡಿ, ನಮ್ಮ ಬಾಸ್ ಕೂಡ ತೂಗು ಉಯ್ಯಾಲೆಯಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ದಾರೆ ನೋಡಿ. ಇದು ನಮ್ಮ ರೂಪಸ್ ಪಿರೇರ, ತಾರಾಯಿ ಪಿರೇರ ತಾರಾಯಿ ಪಿರೇಯ್ತಾ ಇದ್ದಾರೆ ನೋಡಿ. ಇವರು ನೋಡಿ, ಇವರು ಶಿಪ್ಪಲ್ಲೆಲ್ಲ ಕೆಲಸ ಮಾಡ್ತಾ ಈಗ ನಮ್ಮ ಜೊತೆ ಜಾಲಿಯಾಗಿ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಮತ್ತೊಂದು ಏನು ಗೊತ್ತಾ, ನಮ್ಮ ರೂಬೇನ್ ಬ್ರದರ್ ಇದ್ದಾರೆ, ಜೊನಾಥನ್ ಬ್ರದರ್, ಇವರೆಲ್ಲ ಒಳ್ಳೆ ಸ್ಪೆಷಲಿಸ್ಟ್ ಕುಕ್ಕೆಲ್ಲ ಮಾಡ್ತಾರೆ. ನಾವು ಇವರನ್ನು ಟೇಸ್ಟಲ್ಲಿ ನೋಡಿದ್ವಿ, ತುಂಬ ಚೆನ್ನಾಗಿ ಎಂಜಾಯ್ ಕೂಡ ನಮ್ಮ ಜೊತೆ ಮಾತಾಡ್ತಾ ಒಳ್ಳೆ ಮನಸ್ಸಿರುವಂಥದ್ದು ನೋಡಿ. ನಮ್ಮ ಸಭಾಧ್ಯಕ್ಷರ ಜೊತೆ ನಮ್ಮ ಹುಡುಗರೆಲ್ಲ ಕೆಲವು ಜನ ಅಡಿಗೆ ತಯಾರು ಮಾಡ್ತಾ ಇದ್ದಾರೆ ಮಧ್ಯಾಹ್ನಕ್ಕೆ. ಆ ಸಮಯದಲ್ಲಿ ನಮಗೇನಾದರೂ ಸ್ವಲ್ಪ ಕೆಲಸ ನಮಗೆ ಇರಲಿಲ್ಲ, ಹಾಗಾಗಿ ನಾವು ಕೆಲವು ಹುಡುಗರ ಜೊತೆಲ್ಲ ಸೇರಿಕೊಂಡು ಸಮಾಲೋಚನೆ ಅಂದರೆ ಚರ್ಚೆ ಮಾತಾಡ್ತಾ ಕೆಲವು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ದೃಶ್ಯ ಕಾಣ್ಬೋದು ನಿಮಗೆ. ಸಿದ್ಧತೆಗೆ ಸಚಿವರ ಜೊತೆ ಸಿಎಂ ಸಭೆಯನ್ನ ನಡೆಸ್ತಾ ಇದ್ದಾರೆ. ವಿಪಕ್ಷಗಳನ್ನ ಸಮರ್ಥವಾಗಿ ಎದುರಿಸುವುದಕ್ಕೆ ಕಾರ್ಯತಂತ್ರವನ್ನ ರೂಪಿಸಲಾಗ್ತಾ ಇದೆ. ಅಧಿಕಾರ ಹಂಚಿಕೆ, ಕಿತ್ತಾಟ ಮತ್ತಿತರ ವಿಷಯಗಳ ಬಗ್ಗೆ ಪ್ರಸ್ತಾಪ ನಡೆಸುವ ಸಾಧ್ಯತೆ ಇದ್ದು ಅವಿಶ್ವಾಸ ಮಂಡನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ವಿಪಕ್ಷಗಳು. ಈಗ ಮಧ್ಯಾಹ್ನ ಊಟದ ಸಮಯ ನೋಡಿ. ನಾವೆಲ್ಲರೂ ಕೂತು
ನಮ್ಮ ಎಲ್ಲರೂ ಸೇರಿ ಮಾಡಿದಂಥ ಗೀ ರೈಸ್ ಮತ್ತು ಚಿಕನ್ ಸುಕ್ಕ ಸವಿತಾ ಇದ್ದಾರೆ ನೋಡಿ. ಅತ್ಯುತ್ತಮವಾದ ರುಚಿಯನ್ನು ಮಾಡಿಕೊಟ್ಟಿದ್ದಾರೆ. ಚಿಕನ್ ಸುಕ್ಕ ಮಾಡಿಕೊಟ್ಟು ಗೀ ರೈಸನ್ನು ಬಡಿಸಿ ನಮ್ಮನ್ನು ತೃಪ್ತಿಯಾಗಿ ಮಾಡಿಕೊಟ್ಟಂಥ ನಮ್ಮ ಎಲ್ಲ ಫ್ರೆಂಡ್ಸಿಗೆ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ಚಿಕನ್ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ನಾವು ಆ ಮನೆಯಲ್ಲಿ ಅವಕಾಶ ಕೊಟ್ಟಂಥ ಅನಿಲ್ ಬದರ್ ಕುಟುಂಬಕ್ಕೆ ಕೂಡ ನಮ್ಮ ತಂಡದ ಪರವಾಗಿ ಧನ್ಯವಾದಗಳು. ನಂತರ ನಾವು ಅವರ ಮನೆ ಹಿಂದುಗಡೆ ದೊಡ್ಡ ಹೊಳೆ ಇದಾಯ್ತಾ, ಒಂದು ದೊಡ್ಡ ನದಿ ಥರ, ಅಲ್ಲಿ ಮೀನು ಹಿಡಿಲಿಕ್ಕೆ ಅಂತ ಹೊರಡುವ ಸಮಯದಲ್ಲಿ ಚಿಕ್ಕ ಮುದ್ದಾಗಿ ನೋಡಿ ಕಾಣ್ತಾ ಇದ್ದಲ್ಲ ಆಡು ಮರಿ, ಅದಕ್ಕೆ ನಾನು ಬಾಳೆಹಣ್ಣು ಸಿಪ್ಪೆ ಇತ್ತು ತಿನ್ನಿಸುವಂತ ಆಯ್ತು ನೋಡಿ. ಎಷ್ಟು ಮುದ್ದಾಗಿದೆ, ನೋಡುವಾಗಲೇ ಯಾರಿಗೂ ಕೂಡ ಮುದ್ದು ಮಾಡಬೇಕು ಅಂತ ಅನಿಸ್ತದೆ ನೋಡಿ. ಅದರ ಜೊತೆ ನಾನು ಕೂಡ ಸೆಲ್ಫಿ ತಗೊಳ್ಳುವಂತಾಯಿತು ನೋಡಿ. ತುಂಬ ಮುದ್ದು ಮಾಡಬೇಕು ಅನ್ನಿಸ್ತು ನನಗೆ. ಪ್ರಾಣಿಗಳಂದರೆ ತುಂಬ ಇಷ್ಟ ಆಯಿತಾ, ಹಾಗಾಗಿ ಮತ್ತೆ ಅದನ್ನೆಲ್ಲ ಮುದ್ದು ಮಾಡಿ ಸೀದಾ ಹೊರಟ್ವಿ ನಮ್ಮ ತಂಡದ ಜೊತೆ. ನಮ್ಮ ಗ್ರೆಗೋರಿ ಬ್ರದರ್, ರೂಬೆನ್ ಬ್ರದರ್, ಉಮೇಶ್, ಆಮೇಲೆ ನಿತಿನ್ ಬ್ರದರ್ ಇದ್ದರು, ನಮ್ಮ ಬಾಸ್ ಸಂಪತ್ ಇದ್ದಾರೆ, ಜೊನಾಥನ್, ರೂಫಸ್ ಒಟ್ಟಿಗೆ ಸೇರಿ ತೋಟ ಎಲ್ಲ ದಾಟಿ ಸೀನರ್ ಎಲ್ಲ ದಾಟಿ ಮುಂದೆ ಬರ್ತಾ ಇರಬೇಕಾದ್ರೆ ಫೋಟೋಗ್ರಾಫರ್ ನಮ್ಮ ಕಣ್ಣಿಗೆ ಕಂಡರು. ಒಬ್ಬೊಬ್ಬರು ಒಂದೊಂದು ವಿಧವಾದ ಪೋಸ್ ಕೊಟ್ಟು ನಾನೇ ಚಂದ ಎನ್ನೋ ರೀತಿಯಲ್ಲಿ ಸ್ಟೈಲ್ ಮಾಡ್ಕೊಂಡು ಹೋಗ್ತಾ ಇದ್ರು ನೋಡಿ. ಇಲ್ಲೊಬ್ಬ ಬರ್ತಾ ಇದ್ದಾನೆ ಸಂದೀಪ್, ಸ್ವಲ್ಪ ಹೊಟ್ಟೆ ಮುಂದೆ ಆಯ್ತಾ ಒಂದು. ಇಲ್ಲೊಬ್ಬರು ಬರ್ತಾ ಇದ್ದಾರೆ, ಯಾರು ನೋಡಿ ರೂಫಸ್ ಬ್ರದರ್ ಬರ್ತಾ ಇದ್ದಾರೆ, ನಮ್ಮ ಸಭಾಧ್ಯಕ್ಷರು ಬರ್ತಿದ್ದಾರೆ. ಮತ್ತೊಬ್ಬ ಏನು ಸ್ಟೈಲ್ ಮಾಡಿ ಮತ್ತೆ 2 ಸಲ ಓಡೋಗ್ತಾನೆ ಕಲ್ಲ ನೋಡಿ. ಇವರು ನಮ್ಮ ಸೈಲೆಂಟ್ ಬಾಯ್ ಜೊನಾಥನ್ ಒಟ್ಟಿಗೆ ನೋಡಿ. ಹಾಗೆ ಮುಂದೆ ದಾಟಿ ಹೋಗ್ತಾ ಇರಬೇಕಾದ್ರೆ ಹೊಳೆ ಕಡೆ ನಮ್ಮ ಪ್ರಯಾಣ ಮುಂದುವರಿಸಿದ್ವಿ. ಈಗ ನದಿ ಹತ್ರ ಬರೋ ಸಮಯ ಆಯಿತು ನೋಡಿ, ಮುಂದೆ ಕಾಣ್ತಾ ಇದೆ. ಹಂಗೆ ಮಾತಾಡ್ತಾ ತಮಾಷೆ ಕೆಲವು ವಿಷಯಗಳನ್ನು ಮಾತಾಡ್ತಾ ನಗ್ತಾ ನಮ್ಮದೇ ಆದಂಥ ಪ್ರಪಂಚದಲ್ಲೇ ಮುಳುಗಿ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ವಿ. ಇನ್ನು ಮೀನು ಹಿಡಿಲಿಕ್ಕೆ ಹೋಗ್ಬೇಕಾದ್ರೆ ನೋಡಿ ಏನೋ ಕಾಣಕ್ಕೆ ಸಿಕ್ತು, ಬಟ್ ಅದೇನಂತ ಗೊತ್ತಾಗಿಲ್ಲ, ಅದು ಪಾಸಾಗಿ ಓಡೋಯ್ತಾಯ್ತಾ. ಹೀಗೆ ಹಂಗೆ ಇಳಿದು ಹೋಗ್ತಾ ಇದ್ವಿ ಮಾತಾಡ್ತಾ ಫ್ರೆಂಡ್ಸ್. ಹಾಗೆ ಕೊನೆಯದಾಗಿ ನದಿ ಹತ್ರ ತಲುಪಿದ್ವಾ ನೋಡಿ. ಹಾಗೆ ನದಿ ಹತ್ರ ಬಂದ್ವಾ, ನೀರು ತುಂಬ ಕೋಲ್ಡ್ ಆಗಿತ್ತು ನೋಡಿ. ಫಸ್ಟಿಗೆ ರೂಪಸ್ ಬ್ರದರ್ ಇಳ್ಕೊಂಡ್ರು ನೋಡಿ. ಹಾಗೆ ನಾವು ಕೂಡ ಒಬ್ಬರಾಗಿ ಇಳ್ಕೊಳ್ಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ತುಂಬ ನೀರು ಕೋಲ್ಡ್ ಇತ್ತು, ಇಳಿಯೋದೋ ಬೇಡವಾ ಎಂಬುದಾಗಿ. ಯಾರು ಬಂದ ನಂತರ ವಾಪಸ್ ಹಿಂದೆ ಹೋಗ್ಬಾರ್ದು, ಹೇಗಾದರೂ ಮೀನು ಹಿಡಿಬೇಕು ಎಂಬುದಾಗಿ ತೀರ್ಮಾನ ಮಾಡಿ ಮತ್ತೆ ನದಿಗೆ ಇಳಿದ್ವಿ ನೋಡಿ. ಮೀನು ಹಿಡಿಯುವ ಕೆಲಸ ಆರಂಭವಾಯಿತು. ಮೀನು ಹಿಡಿಯುವಾಗ ಅಡಿಯಲ್ಲಿ ಏನಿತ್ತು ದೊಡ್ಡ ದೊಡ್ಡ ಕಲ್ಲೆಲ್ಲ ಇತ್ತಾ, ಅದು ತುಂಬ ಪಾಚಿ ಹಿಡಿದು ಕಾಲಿಡೋಕ್ಕಾಗ್ತಿಲ್ಲ, ತುಂಬ ಜಾರ್ತಾ ಇತ್ತು ನೋಡಿ. ನಮಗೆ ನಗು ಬರ್ತಾ ಇತ್ತು. ಹಾಗೆ ಮುಂದೆ ಮೀನು ಹಿಡಲಿಕ್ಕೆ ಟ್ರೈ ಮಾಡುವಾಗ ದೊಡ್ಡ ಮೀನು ಸಿಕ್ಕಿತ್ತು ನೋಡಿ ಹೊರಳಾಡ್ತಾ ಇದೆ. ಇರಲಿಕ್ಕೆ ಕಷ್ಟ ಆಯಿತು ನೋಡಿ. ಸಾಮ ಹೊಡೆದು ಮತ್ತೆ ಹೆಂಗೋ ಬಿಡಿಸ್ಕೊಂಡು ನೋಡಬೇಕಾದ್ರೆ ಇದು ಮೀನಲ್ಲ, ನಮ್ಮದೇ ಹುಡುಗ ಬಲೆಗೆ ಸಿಕ್ಕಾಕೊಂಡಿದ್ದ. ಹಾಗೆ ಮತ್ತು ಸೀದಾ ಸಿಕ್ಕಿದ ಮೀನನ್ನು ನೋಡಿ ಸ್ವಲ್ಪ ಮನೆಗೆ ತಂದಿವ, ಜಾಸ್ತಿ ಸಿಕ್ಕಿಲ್ಲ. ಆಮೇಲೆ ಮಳೆಯ ಸಿಡಿಲೆಲ್ಲ ಆರಂಭ ಆಯಿತು. ಸಿಕ್ಕಿದ ಮೀನು ಸಾಕು ಅಂತ ಸ್ವಲ್ಪ ತಗೊಂಡು ಬಂದ್ವಿ ಮನೆಗೆ ನೋಡಿ. ಅದು ನಮಗೆ ಯಾರ ಮನೆಗೆ ನಾವು ಹೋದ್ವಿ ನೋಡಿ, ಅವರಿಗೆ ಮೀನು ಕೊಟ್ಟು ಬಂದ್ವಿ. ಪಾಪ ಅವರಿಗೆ ಇರಲಿ ಅಂತ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅವರು ಅವಕಾಶ ಕೊಟ್ಟರು. ಹಾಗಾಗಿ ಅವರ ಮನೆಗೆ ಕೊಟ್ಟು ಬಂದ್ವಿ ಮಾಡಲಿ ಅಂತ ನೋಡಿ. ಅವರೊಂದು ಡಿಸೈನ್ ನೋಡಿ, ಹಿಂಗೆ ಮೀನನ್ನು ಸ್ವಲ್ಪ ಮಲ್ಲಿಗೆ ಕಟ್ಟಿದಾಗಿ ಕಟ್ತಾಯಿದ್ರು. ನಂತರ ಅಲ್ಲಿಂದ ಮನೆ ಬಿಟ್ವಿ ಆಯಿತು, ಹೊರಟ್ವಿ ಬರಬೇಕಾದ್ರೆ ಬೆಳ್ತಂಗಡಿ ಸಂತೆ ಕಟ್ಟಿದ ನಮ್ಮ ತಮ್ಮನ ಮಗ ಸಿಕ್ಕಿದ ರ್ಯಾನ್ಸನ್ ಝೈನ್. ಪಾಪ ತುಂಬ ನಾನಂದರೆ ತುಂಬ ಇಷ್ಟಪಡ್ತಾನೆ ಅವನು. ಬಪ್ಪು ಅಂತ ಹೇಳ್ಕೊಂಡು ಅವನಿಗೆ ಬಿಟ್ಟು ಹೋಗೋಕ್ಕೆ ಮನಸ್ಸಾಯಿತು, ಆಗಲಿಲ್ಲ. ಬಟ್ ಪಾಪ ಕಾರಲ್ಲಿ ಕೂರಿಸಿ ಹೋಗ್ಬೇಕಾದ್ರೆ ತುಂಬ ಹಠ ಮಾಡಿದು ಹೋಗ್ಬಾರ್ದು. ನಮಗೂ ಬೇಜಾರಾಯಿತು ಸ್ವಲ್ಪ. ಒಂದು ತಿಂಗಳು ಆಗ್ತಾ ಬಂತು ಅವರ ತಾಯಿ ಮನೆಗೆ ಹೋಗಿ. ಹಾಗೆ ನಾವು ಸ್ವಲ್ಪ ಸಂತೆ ತಿರ್ಗಲಿಕ್ಕೆ ಅಂತ ಬಂದ್ವಿ ನೋಡಿ, ನಮ್ಮ ಫ್ರೆಂಡ್ಸ್ ಜೊತೆ ನೋಡಿ. ಸಂಪತ್ತೆಲ್ಲ ನೋಡ್ತಾ ಇದ್ದಾರೆ ಏನು ತೊಗೋಬೇಕು ಎಂಬುದಾಗಿ. ಹಾಗೆ ಏನು ಬೇಕು ಅದನ್ನು ಪರ್ಚೇಸ್ ಮಾಡ್ಕೊಂಡು ನೋಡಿ ಅಲ್ಲಿ ಕಾಯ್ತಾ ಇದ್ದಾರೆ ನಮ್ಮ ರೂಬೆನ್, ನಮ್ಮ ಅಧ್ಯಕ್ಷರು. ಹಿಂಗೆ ಏನು ಬೇಕಾದನ್ನು ತಗೊಂಡು ಬರ್ತಾ ಇರಬೇಕಾದ್ರೆ ನಮ್ಮ ಕಡೆಯಿಂದ ಏನಾದರೂ ಹೋಟೆಲ್ಗೆ ಹೋಗಿ ಸ್ವಲ್ಪ ತಿನ್ನುವ ಅಂತ ಆಯಿತು. ಹಾಗೆ ಸ್ವಲ್ಪ ಟಿಕ್ಕ ಎಲ್ಲ ತಿಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕೆ ತುಂಬ ದಿನ ಆದಮೇಲೆ ನಾವು ಒಟ್ಟಿಗೆ ಸೇರಿರೋದು, ಅಂದರೆ ಈ ರೀತಿಯಾಗಿ ಔಟ್ಸೈಡ್ ಹೋಗೋಕ್ಕೆ ಇದೊಂದು ಚಿಕ್ಕ ಅವಕಾಶ ಸಿಕ್ಕಿತ್ತು ನೋಡಿ. ಹಂಗೆ ಸೀದಾ ಹೋಟ್ಲಿಗೆ ಹೋದ್ವಿ. ಸ್ವಲ್ಪ ತಮಾಷೆಯಾಗಿ ಫನ್ನಿಯಾಗಿ ಮಾತಾಡಿಕೊಂಡು ಸ್ವಲ್ಪ ಟಿಕ್ಕ ಆರ್ಡ್ರ್ ಮಾಡಿದ್ವಿ ನೋಡಿ. ಟಿಕ್ಕ ಬಂತು, ಹಾಗೆ ಅದನ್ನು ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ತಿಂದ್ವಿ ನೋಡಿ. ಸ್ವಲ್ಪ ಇವರಿಗೆ ಯಾರಿಗೂ ಸಂದೀಪ್ ಬ್ರದರ್ಗೆ ಸ್ವಲ್ಪ ಒಳ್ಳೆ ಸಿಕ್ಕಿಲ್ಲ ಅಂತ ಕೋಪ ಮಾಡ್ಕೊಂಡು ಟಿಕ್ಕ ಒಳ್ಳೇದಿಲ್ಲ, ಟೇಸ್ಟ್ ಇಲ್ಲ ಅಂತ. ಹಂಗೆ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ತಿನ್ನಬೇಕು ಎಂಬುದಾಗಿ ಟೇಸ್ಟ್ ನೋಡಬೇಕಾದ್ರೆ ಅದು ಟಿಕ್ಕ ಒಳ್ಳೇದಿಲ್ಲಲ್ಲ. ಸಂದೀಪ್ ಬ್ರದರ್ ಹಲ್ಲು ಜೊತೆ ಹಂಗೆ ತಿಂದ್ಕೊಂಡು ಬಂದಾಗ ಟೇಸ್ಟ್ ಸಿಕ್ಕಿಲ್ಲ ಅವರಿಗೆ. ಹಾಗೆ ನೋಡಿ ಸಂಪತ್ತು ತುಂಬ ಎಂಜಾಯ್ ಮಾಡ್ಕೊಂಡು ಬಂದರು. ರೂಪಸ್ ಬ್ರದರ್ ಅಂತೂ ತುಂಬ ಎಂಜಾಯ್ ಮಾಡಿಕೊಂಡು ಬ್ಯಾಟಿಂಗ್ ಮಾಡಿದ್ರು ನೋಡಿ. ಆಮೇಲೆ ಸ್ವಲ್ಪ ಜ್ಯೂಸ್ ಆರ್ಡ್ರ್ ಮಾಡಿದ್ವಿ. ಯಾವುದು ಜ್ಯೂಸ್ ಬ್ರದರ್ ಅದು?
ಸೋಡಾ ಶರ್ಬತ್ ಇದನ್ನು ಸ್ವಲ್ಪ ಆರ್ಡ್ರ್ ಮಾಡಿದ್ರೆ ಡೈಜೆಷನ್ಗೆ ಒಳ್ಳೆಯದು ಅಂತ ಹಂಗೆ ಎಂಜಾಯ್ ಮಾಡ್ಕೊಂಡು ಸೀದಾ ಬಂದ್ವಿ. ಯಾರಾದರೂ ಹೋಟೆಲಿಗೆ ವಿಸಿಟ್ ಮಾಡಿದ್ರೆ ಸಮಕ್ ಡೈನಾ ಬೆಳ್ತಂಗಡಿಯಲ್ಲಿದೆ, ಒಳ್ಳೆ ಟೇಸ್ಟಿಯಾಗಿ ಫುಡ್ ಕೊಡ್ತಾರೆ, ವಿಸಿಟ್ ಮಾಡ್ಬೋದು. ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಇರೋದಲ್ವ, ಹಾಗಾಗಿ ಏನು ಮಾಡೋದು, ಇನ್ನು ನೈಟ್ ಆಗ್ತಾ ಬಂತು, ಇನ್ನು ಮನೆಗೆ ಹೊರಡಬೇಕು. ಬೇಜಾರಲ್ಲಿ ಕೆಲವೆಲ್ಲ ಕಳೆದಂಥ ಕ್ಷಣಗಳನ್ನು ಮೆಲುಕು ಹಾಕ್ಕೊಂಡು ತಮಾಷೆಯಾಗಿ ಮಾತಾಡ್ತಾ ನಗ್ತಾ ಹಂಗೆ ಬಂದ್ವಿ. ಯಾಕಂದರೆ ಮನೆಗೆ ಹೋಗ್ಬೇಕಲ್ಲ, ತಂದೆ ತಾಯಿ ಕಾಯ್ತಾ ಇರ್ತಾರೆ. ಓಕೆ, ನಾವು ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಏನಾದರೂ ಮಾತಿನಲ್ಲಿ ಬೇಜಾರಾಗಿದೆ ಕ್ಷಮಿಸಿ, ಯಾಕಂದರೆ ವಾಯ್ಸ್ ಕೂಡ ಒಳ್ಳೆಯದಿಲ್ಲ, ನೀರಲ್ಲಿ ಆಟ ಆಡಿ ಕೋಲ್ಡ್ ಆಗಿ ಎಲ್ಲ ಸ್ವಲ್ಪ ಹೋಗಿದೆ, ಕ್ಷಮಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.